ಇಲ್ಲ, ನಿಮಗೆ ಅಪ್ಪನ ಹತ್ರ ಕೆಲಸ ಸಿಗಲ್ಲ. ಅಮ್ಮ ನೋಡ್ದೇನಮ್ಮ ಏನ್ ಮಾತಾಡ್ತಿದ್ದಾಳೆ ಅಂತ. ನನ್ನ ಗಂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಇಷ್ಟೆಲ್ಲ ಬೇಡ್ಕೋತಿದ್ರು, ಆದ್ರೆ ಇವಳು ಎಷ್ಟು ಸ್ವಾರ್ಥಿಯಾಗಿದ್ದಾಳೆ ಅಂತ ನೋಡು. ನನ್ನ ಗಂಡ ದುಡಿಬಾರ್ದು, ಜೀವನದಲ್ಲಿ ಉದ್ಧಾರ ಆಗ್ಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಧನಲಕ್ಷ್ಮಿ, ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ಅಪ್ಪನ ಹತ್ರ ಕೆಲಸ ಮಾಡ್ಬೇಕಂದ್ರೆ ಇವ್ರು ಏನ್ ಮಾಡ್ಬೇಕು? ನನ್ನ ತಮ್ಮ ಕೆಲಸ ಮಾಡ್ತಾನೆ ತಾನೆ? ನನ್ನ ತಮ್ಮನ ಕೆಲಸನ ನೋಡಿ ನಿಮ್ಮಪ್ಪ ಹಾಡಿ ಹೊಗಳ್ತಿದ್ದಾರೆ ತಾನೆ? ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ವಂತೆ, ಹಾಗಾಯ್ತು. ಇವರಪ್ಪ ಒಪ್ಕೋತಾರೋ ಇಲ್ವೋ, ಆದ್ರೆ ಹೋಗೋ ದಾರಿಲಿ ಮನೇಲೆ ಶನಿ ಅಡ್ಡವಾಗಿ ನಿಂತಿರ್ಬೇಕಾದ್ರೆ ನಾವೆಲ್ಲ ಉದ್ಧಾರ ಆಗಕ್ಕಾಗತ್ತೆ. ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಸಾರಿಗೆ ಉಪ್ಪು ಹಾಕಬೇಕು, ಪಾಯಸಕ್ಕೆ ಸಕ್ಕರೆ ಹಾಕಬೇಕು. ನಮ್ಮ ಸುಬ್ಬು ಸಕ್ಕರೆ ಇದ್ದ ಹಾಗೆ. ಉಪ್ಪು ಅಂತ ಹೇಳ್ತಿದ್ದೀರಾ? ನನ್ನ ಗಂಡಂಗೆ ನಿಯತ್ತು, ಶ್ರದ್ಧೆ, ಪ್ರಾಮಾಣಿಕತೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ ನೋಡಿ, ಮನೆಯವರೆಲ್ಲರೂ ಇವಳು ಮಾತು ಕೇಳ್ಕೊಂಡು ಬದಲಾಗ್ಬಿಟ್ಟಿದ್ದೀರಾ. ಮನೆ ಅಳಿಯಂಗೆ ಅವಮಾನ ಮಾಡ್ತಿದ್ದೀರಾ. ಹೌದೌದು, ನನ್ನ ಮಗನಿಗೆ ಮಾನ ಇದೆಯೋ ಮರ್ಯಾದೆ ಇದೆಯೋ ಗೊತ್ತಿಲ್ಲ, ಆದರೆ ಅವನಿಗೆ ಈ ಮನೆಯಲ್ಲಿ ಅವಮಾನ ಆಗ್ತಾ ಇರೋದಂತೂ ಸತ್ಯ ಸತ್ಯ ಸತ್ಯ. ಇಷ್ಟೆಲ್ಲ ಮಾತನ್ನ ಕೇಳಿಸ್ಕೊಂಡು ಇನ್ನೂ ನಾನು ಈ ಮನೇಲಿ ಇರ್ಬೇಕಾ? ಬಾವ ಸಮಾಧಾನ ಮಾಡ್ಕೊಳ್ಳಿ ಬಾವ. ಅಕ್ಕ ಒಂದ್ ನಿಮಿಷ ಸುಮ್ನಿರಕ್ಕ. ಅಪ್ಪ ನೀನು ಸುಮ್ನಿರಪ್ಪ. ಎಲ್ಲ ಹಿಂಗ್ ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಬಾವ, ನಿಮಗೇನು ಯಜಮಾನ್ ಹತ್ರ ಕೆಲಸ ಮಾಡ್ಬೇಕು ಅಂತ ಆಸೆ ಅಲ್ವಾ? ಸರಿ ಆಯ್ತು, ನಾನು ಯಜಮಾನ್ ಹತ್ರ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಜಮಾನ್ ಹತ್ರ ಕೆಲಸ ಮಾಡೋ ಯೋಗ್ಯತೆ ಇದ್ರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ನಾಳೆನೇ ಯಜಮಾನ್ ಹತ್ರ ಮಾತಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ.